ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ನೀನಾದೇನಾ ಏನಾಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೋಮೋ ಹೇಳ್ತೀನಿ ನೋಡಿ. ಅಲ್ಲಿ ಕುಡಿತಾ ಕೂತಿರೋವಂಥ ವಿಕ್ರಮನ್ನು ಅವ್ರ ತಮ್ಮಂದಿರಿಬ್ಬರು ಮತ್ತು ವೇದ ಕರ್ಕೊಂಡು ಬೆಡ್ ಮೇಲೆ ಹಾಕಿರ್ತಾರೆ. ಆವಾಗ ಏನೇನೋ ಸಾರಿ ಕೇಳೋದು ಅದು ಇದು ಎಲ್ಲ ಮಾಡ್ತಿರ್ತಾರೆ ವಿಕ್ರಮ್. ಆವಾಗ ಸಾರಿ ವೇದ, ನಾನು ಬೇಕು ಅಂತ ಮಾಡಲಿಲ್ಲ, ನನಗೆ ಅಮ್ಮ ಇಲ್ಲ ಕಣೆ, ಅಮ್ಮ ಬಿಟ್ಟೋದ್ರು, ಅದಕ್ಕೆ ವಿಕ್ರಮ್ ಬ್ಯಾಡು, ನನಗೆ ಅಮ್ಮ ಇದ್ದಿದ್ರೆ ನಾನು ಈ ಥರ ತಯಾರು ಆಗ್ತಿರ್ಲಿಲ್ಲ ಅನಿಸುತ್ತೆ ವೇದ ಅಂತ ಕುಡ್ದಿರೋ ಮತ್ತಲ್ಲೇ ಮಾತಾಡ್ತಿರ್ತಾನೆ. ಪಾಪ ಬೇಜಾರಾಗಿ ವೇದಂಗೆ ಆ ಫೋಟೋ ಎತ್ತಿಟ್ಟಿರ್ತಾಳಲ್ಲ ವಿಕ್ರಮ್ ಅಮ್ಮನ ಜೊತೆ ಇರೋದು, ಅದು ತೊಗೊಂಡು ಕೈಯಲ್ಲಿ ಇಟ್ಕೊಂಡು, ಅಪ್ಪ ಕೃಷ್ಣ, ಈ ಕ್ಲೂ ಮೂಲಕನಾದ್ರೂ ವಿಕ್ರಮ್ ಅಮ್ಮ ನನ್ನ ಕೈಗೆ ಸಿಗಂಗೆ ಮಾಡು, ಆ ದೇವರು ಈ ಮನೆಗೆ ನನ್ನನ್ನು ಕಳಿಸಿದ್ದಕ್ಕೆ ಕಳಿಸಿದ್ದೇ ಈ ಕಾರಣಕ್ಕೆ, ಏನಾದರೂ ಮಾಡಿ ನಾನು ವಿಕ್ರಮ್ ಅಮ್ಮನ ಹುಡುಕ್ಲೇಬೇಕು ಅಂತೇಳಿ ಆ ಫೋಟೋ ನೋಡಿ ಮಾತಾಡ್ತಾ ಇರ್ತಾಳೆ ವೇದ. ಕ್ಲೂ ಹಿಡ್ಕೊಂಡು ನಾನು ಹೇಗಾದರೂ ಮಾಡಿ ವಿಕ್ರಮ್ ಅಮ್ಮನ ಹುಡುಕ್ಲೇಬೇಕು ಅಂತ ಕೂತಿರ್ತಾಳೆ. ಇಷ್ಟೇ ಮುಂದಿನ ಸಂಚಿಕೆಯಲ್ಲಿ, ಅಂದರೆ ಸಂಚಿಕೆ ಶುರುನಲ್ಲಾಗೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿಬಿಡಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ಕೂಡ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಆ್ಯಂಡ್ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.